ವ್ಯೂವರ್ಸ್ ಮತ್ತೆ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ. www.youtube.com/basic-tutorials4 ಅಂತ ಟೈಪ್ ಮಾಡಿಬಿಟ್ಟು ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮಗೆ ಸಿಗೋ ಥರ ಮಾಡ್ಕೊಬೋದು. ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ನಿಮ್ಮ ಇಮೇಲ್ಗೆ ಒಂದು ಅಪ್ಡೇಟ್ ಮೆಸೇಜ್ ಬಂದುಬಿಡುತ್ತೆ, ಈ ಥರ ಹೊಸ ವೀಡಿಯೋ ಬೇಸಿಕ್ ಟ್ಯುಟೋರಿಯಲ್ಸ್ ಫಾರ್ ಇಂದ ಅಪ್ಲೋಡ್ ಮಾಡಿದ್ದಾರೆ ಅಂತ. ಸೊ ನಿಮಗೆ ಈಸಿಯಾಗಿ ಆ ವಿಡಿಯೋನ ಬಂದು ನೋಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಅದು ಟೆಕ್ನಿಕಲ್ ವೀಡಿಯೋಸ್ ಇರಲಿ, ಟ್ಯುಟೋರಿಯಲ್ಸ್ ರಿಲೇಟೆಡ್ ಇರಲಿ, ಯಾವುದೇ ಥರ ವೀಡಿಯೋಗಳು ನಿಮಗೆ ತಕ್ಷಣವೇ ಮೆಸೇಜು ನಿಮ್ಮ ಇಮೇಲ್ಗೆ ಬಂದುಬಿಡುತ್ತೆ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ನಾವೇನೇ ಸೈನ್ ಅಪ್ ಆಗೋ ಅವಶ್ಯಕತೆ ಇಲ್ಲ, ಮತ್ತು ಯಾವುದೂ ಫಾರ್ಮ್ ಫಿಲ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಜಿಮೇಲ್ ಅಕೌಂಟ್ ಓಪನ್ ಮಾಡಿಬಿಟ್ಟು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ತಾನೇ ನಿಮ್ಮ ಜಿಮೇಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಮತ್ತು ವ್ಯೂವರ್ಸ್, ನೀವು ಯಾವುದನ್ನಪ್ಪ ನಮ್ಮ ಫೇಸ್ಬುಕ್ ಪೇಜ್ ಇದೆ, ಇಲ್ಲೂ ಸಹ ನೀವು ಲೈಕ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು, ಮತ್ತು ಟ್ವಿಟರಲ್ಲಿ ಸಹ ಫಾಲೋ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಬಟ್ ನೀವು ಯಾವುದನ್ನ ಪರ್ಟಿಕ್ಯುಲರ್ ಒಂದು ಟ್ಯುಟೋರಿಯಲ್ನ ಫಾಲೋ ಮಾಡ್ತೀನಿ ಅಂದರೆ, ನಾನು ಎಕ್ಸೆಲ್ ಕಲಿತೀನಿ ಇಲ್ಲ HTML ಕಲಿತೀನಿ ಅಂದರೆ, ಚಾನಲ್ ಓಪನ್ ಆದ ತಕ್ಷಣ ಪ್ಲೇಲಿಸ್ಟಿಗೆ ಬನ್ನಿ. ಈ ಪ್ಲೇಲಿಸ್ಟಿಗೆ ಬಂದಾಗ ನಿಮಗೆ ಈಗ ಇದು ಪ್ಲೇ ಮಾಡಿದ್ರೆ 28 ವೀಡಿಯೋ ಒನ್ ಬೈ ಪ್ಲೇ ಆಗುತ್ತೆ. ಮಿಡ್ಲಲ್ಲಿ ಬೇರೆ ಯಾವುದೂ ವೀಡಿಯೋ ಬರೋಲ್ಲ. ಸೇಮ್ HTML ಕಲಿತೀನಿ ಅಂದರೆ HTML ಪ್ಲೇ ಮಾಡಿದ್ರೆ ಒನ್ ಬೈ ಅನ್ನೋದು ಪ್ಲೇ ಆಗ್ತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ನಿಮಗೆ ಒಂದು ಟ್ಯುಟೋರಿಯಲ್ನ ಕಂಟಿನ್ಯೂಸ್ ಆಗಿ ಕಲಿಯೋಕ್ಕೆ ಯೂಸ್ ಆಗುತ್ತೆ. ಮತ್ತು ಯಾವುದಾದ್ರು ಟೆಕ್ನಿಕಲ್ ರಿಲೇಟೆಡ್ ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತ ಬೇಕಾದ್ರೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದ್ರ ಬಗ್ಗೆ ಸಹ ನಿಮಗೆಲ್ಲ ಐಡಿಯಾ ಸಿಗ್ತಾ ಹೋಗುತ್ತೆ. ವ್ಯೂವರ್ಸ್, ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಆ್ಯಂಟಿವೈರಸ್, ನಾನು ಲಾಸ್ಟ್ ವೀಡಿಯೋದಲ್ಲಿ ಆ್ಯಂಟಿವೈರಸ್ ಅಂದರೆ ವೈರಸ್ ಅಂದರೆ ಏನು, ಮಾಲ್ವೇರ್ ಅಂದರೆ ಏನು, ವಾರ್ಮ್ ಮತ್ತು ಟ್ರೋಜನ್ ಬಗ್ಗೆ ಎಲ್ಲ ವೀಡಿಯೋ ಮಾಡಿ ಹಾಕಿದ್ದೆ. ಸೊ ಸುಮಾರು ಜನ ಕೇಳ್ತಿದ್ದಾರೆ ಆ್ಯಂಟಿವೈರಸ್ಸನ್ನ ನಾವು ಎಲ್ಲಿ ಸಿಗೋ ಥರ ಇನ್ಸ್ಟಾಲ್ ಮಾಡ್ಕೊಬೋದು ಅಥವಾ ಫ್ರೀ ಆಫ್ ಕಾಸ್ಟಲ್ಲಿ ಸಿಗುತ್ತೆ ಅಂತ. 100% ಸಿಗುತ್ತೆ, ಬಟ್ ಅದು 1 ಮಂತ್ಗೋಸ್ಕರ ಇರುತ್ತೆ. ಅಂದರೆ 1 ಮಂತಲ್ಲಿ ಮಾತ್ರ ನಾವು ಅದನ್ನು ಯೂಸ್ ಮಾಡೋಕ್ಕಾಗುತ್ತೆ. 1 ಮಂತ್ ಆದಮೇಲೆ ಮತ್ತೆ ನಾವು ಅವ್ರನ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಇನ್ನು ನಾನೇ ನಿಮಗೆ ಹೇಳ್ತೀನಿ ಅಂದರೆ ವ್ಯೂವರ್ಸ್, ಮ್ಯಾಕ್ಸಿಮಮ್ ನೀವು 1 ಮಂತ್ ತೊಗೊಳ್ಳಿ, ಯೂಸ್ ಮಾಡಿ. ನಿಮ್ಮ ಹತ್ರ ಏನೋ ತುಂಬ ಇಂಪಾರ್ಟೆಂಟ್ ಡೇಟಾ ಇದೆ, ನಿಮ್ಮಲ್ಲಿ ರೆಗ್ಯುಲರ್ಲಿ ನೀವು ಇಂಟರ್ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡ್ತೀರಾ, ಆನ್ಲೈನ್ ಪರ್ಚೇಸ್ ಮಾಡ್ತೀರಾ ಅಥವಾ ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡ್ತೀರಾ ಅಂದಾಗ ಮಾತ್ರ ನೀವು ಪರ್ಚೇಸ್ ಮಾಡೋದು ಬೆಸ್ಟು. ಇಲ್ಲ ಬರೀ ನಾನು ಕಂಪ್ಯೂಟರ್ನ ನಾನು ಪ್ರಾಕ್ಟೀಸ್ ಪರ್ಪಸ್ಗೂ ಅಥವಾ ಗೇಮ್ಗೆ ಅಥವಾ ಈ ಥರ ಯೂಸ್ ಮಾಡ್ತೀನಿ ಅಂದರೆ ನನ್ನ ಪ್ರಕಾರ ನೀವು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಬೇಕಾದ್ರೆ ಇಲ್ಲ ಏನು 1 ಮಂತ್ ಫ್ರೀ ಕೊಡ್ತಾರಲ್ಲ ಅದನ್ನು ನೀವು ಯೂಸ್ ಮಾಡ್ಬೋದು. ಆ ಥರ ಸಾಫ್ಟ್ವೇರ್, ಆ ಥರ ಆಂಟಿವೈರಸ್ಗಳು ಯಾವ್ಯಾವುದು ಅಂತ ಹೇಳ್ತೀನಿ ನಾನು. ಫಸ್ಟ್ ಇಲ್ಲಿ avast.com ಅಂತ ಇದೆ, ಇಲ್ಲಿ ನೋಡಿ ಡೌನ್ಲೋಡ್ ಫ್ರೀ ಆಂಟಿವೈರಸ್ ಅಂತ, ಇದು ಸಹ 1 ಮಂತ್ಗಿರುತ್ತೆ. ಇದನ್ನು ನೀವು ಈ ಲಿಂಕಿಂದ ಹೋಗಿ ಯೂಸ್ ಮಾಡ್ಬೋದು. ಮತ್ತು ಕ್ಯಾಸ್ಪರ್ಸ್ಕೈ ಅಂತ ಇರುತ್ತೆ, ಇದು ಅಷ್ಟೇ, ಇದು 1 ಮಂತ್ಗೆ ನೀವು ಡೌನ್ಲೋಡ್ಸ್ ಒಳಗಡೆ ಹೋದರೆ ಫ್ರೀಯಾಗಿ ನಿಮಗೆ 1 ಮಂತ್ಗೋಸ್ಕರ ಕೊಡ್ತಾರೆ. ಈ ವೆಬ್ಸೈಟಿಂದ ಸಹ ನೀವು ಡೌನ್ಲೋಡ್ ಮಾಡ್ಬೋದು. ಎಗೇನ್ ಅವೇರಾ ಅಂತ ಇದೆ, ಇದು ಅಷ್ಟೇ, ಇದನ್ನು ನೀವು ಕಂಪ್ಯೂಟರ್ಗಳಲ್ಲಿ ಯೂಸ್ ಮಾಡೋಕ್ಕೆ, ಅದು ನಿಮ್ಮ ವಿಂಡೋಸ್ ಯಾವುದಿದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಪ್ರಕಾರ ನಿಮಗೆ ಇದು ಸಹ 1 ಮಂತ್ ಯೂಸ್ ಆಗುತ್ತೆ. ಇನ್ ದಿ ಸೇಮ್ ವೇ ಕ್ವಿಕ್ಕಿಲ್, ಇದು ಸಹ ಚೆನ್ನಾಗಿದೆ ಆಂಟಿವೈರಸ್, ಇದನ್ನು ಸಹ ನೀವು ಯೂಸ್ ಮಾಡಿ. ಕ್ವಿಕ್ಕಿಲ್ ಯೂಸ್ ಮಾಡಿದಾಗ ಇದು 1 ಮಂತ್ಗೆ ಇರುತ್ತೆ. ಸಪೋಸ್ ನಿಮಗೆ ಬೇಕಂದರೆ ನೀವು ಪರ್ಚೇಸ್ ಮಾಡ್ಬೋದು, ಇಲ್ಲ ಅಂದರೆ ಅದನ್ನೇ ಫ್ರೀ ಅಪ್ಡೇಟ್ ಅಂದರೆ ಅದನ್ನೇ ಯೂಸ್ ಮಾಡ್ತಿರ್ಬೋದು. ಮತ್ತು ಸೇಮ್ ನೀವು ರಿಮೂವ್ ಮಾಡಿ ಇನ್ಸ್ಟಾಲ್ ಮಾಡ್ತೀನಿ ಅಂದರೆ ತೊಗೊಳ್ಳೋದಿಲ್ಲ, ಯಾಕಂದರೆ ಒಂದು ಕಂಪ್ಯೂಟರ್ ಮತ್ತೆ ಫಾರ್ಮೇಟ್ ಆಗೋವರೆಗೂ ನಿಮಗೆ ಅದೇ ಕಂಪ್ಯೂಟರ್ನ ಅದು ನೀವು ಫ್ರೀಯಾಗಿ ವರ್ಷನ್ ಯೂಸ್ ಮಾಡೋಕ್ಕೆ ಬರೋಲ್ಲ, ಯಾಕಂದರೆ ಅದು ರಿಜಿಸ್ಟರ್ ಆಗಿಬಿಟ್ಟಿರುತ್ತೆ. ನೆಕ್ಸ್ಟು AVG ಇದೆ, AVG ಸಹ ನೀವು ಯೂಸ್ ಮಾಡ್ಬೋದು. AVG ಸಹ 1 ಮಂತ್ಗೆ ಸಿಗುತ್ತೆ. ಕೆಲವರು 1 ಮಂತ್ ಕೊಡ್ತಾರೆ, ಕೆಲವರು ನೋಡ್ಕೊಡಿ ಅದರಲ್ಲಿ ಮಂತ್ಸ್ ಯಾವ ಥರ ಇದೆ ಅಂತ. ಇದು ಒಳ್ಳೆ ಆಂಟಿವೈರಸ್ ಇದೆ. ಮತ್ತು ಮೆಕಾಫೆ ಇದೆ, ಮೆಕಾಫೆನ ಸಹ ನೀವು ಯೂಸ್ ಮಾಡ್ಬೋದು. ಮೆಕಾಫೆನೂ ತುಂಬ ಜನ ಯೂಸ್ ಮಾಡ್ತಾರೆ. ಮತ್ತು ನಾರ್ಟನ್ ಸಹ 1 ಮಂತ್ಗೆ ಇದೆ. ಸಪೋಸ್ ಆಮೇಲೆ ಬೇಕಂದರೆ 849 ರೂಪೀಸ್ ಎಲ್ಲ ಇರುತ್ತೆ. ಇಲ್ಲಿ ಡೌನ್ಲೋಡ್ಸಲ್ಲಿ ಹೋದರೆ ನಿಮಗೆ ಡೌನ್ಲೋಡ್ ಯುವರ್ ಫ್ರೀ ಟ್ರಯಲ್ಸ್ ಅಂತೆಲ್ಲ ಸಿಗುತ್ತೆ. ಇದಿಷ್ಟು ನೀವು ಈ ವೆಬ್ಸೈಟ್ಗಳಿಂದ ಸಹ ನೀವು ನಿಮ್ಮ ಆಂಟಿವೈರಸ್ನ 1 ಮಂತ್ಗೋಸ್ಕರ ನೀವು ಫುಲ್ ಫ್ಲೆಡ್ಜಾಗಿ ಯೂಸ್ ಮಾಡ್ಬೋದು. 1 ಮಂತ್ ಆದಮೇಲೆ ಅವು ಎಕ್ಸ್ಪೈರಿ ಆಗ್ತವೆ, ಫ್ರೀ ವರ್ಷನ್ನು ಕ್ಲೋಸ್ ಆಗುತ್ತೆ. ಆನಂತರ ನೀವು ಮತ್ತೆ ಪರ್ಚೇಸ್ ಮಾಡಬೇಕಾಗುತ್ತೆ. ನನ್ನ ಪ್ರಕಾರ ನೀವು ರೆಗ್ಯುಲರಾಗಿ ಯೂಶಲಿ ಕಂಪ್ಯೂಟರ್ ಫಾರ್ಮೇಟ್ ಮಾಡ್ತಿರ್ತಾರೆ ಕೆಲವರು, ಎವ್ರಿ ಮಂತ್ 2 ಮಂತ್ ಅಂಥ ಟೈಮ್ವರೆಗೆ ಇದನ್ನೇ ಬೆಟರ್ ಆಗಿಬಿಡುತ್ತೆ. ಯೂಸ್ ಮಾಡೋಕ್ಕೆ ಏನು ತೊಂದರೆನೇ ಬರೋದಿಲ್ಲ. ಸಪೋಸ್ ನೀವೇನೋ ಇಂಪಾರ್ಟೆಂಟ್ ಡೇಟಾ ಇತ್ತು, ಇಂಟರ್ನೆಟ್ ಬ್ಯಾಂಕಿಂಗು, ನನಗೆ ಯಾವುದೋ ಆ ಥರ ಸ್ಪ್ಯಾಮ್ ಆಗಬಾರ್ದು, ಯಾರೂ ನಮ್ಮನ್ನು ಹ್ಯಾಕ್ ಮಾಡಬಾರ್ದು ಅಂತ ಇದ್ದ ಕಾರಣಕ್ಕೆ ನೀವು ಬೆಟರು ಯೂಸ್ ಮಾಡಿ. ನಾನಂತೂ ಪ್ರೆಸೆಂಟ್ಲಿ ಕ್ವಿಕ್ಕಿಲ್ ಯೂಸ್ ಮಾಡ್ತಿದ್ದೆ. ಬೇಕಾದ್ರೆ ನೀವು ಕ್ಯಾಸ್ಪರ್ಸ್ಗೆ ಯೂಸ್ ಮಾಡ್ಬೋದು. ಇದರಲ್ಲಿ ಬೇರೆ ಬೇರೆ ಬೆನಿಫಿಟ್ಸ್ ಇದೆ, ರಿಮೋಟ್ ಎಲ್ಲ ನೋಡಿಕೊಂಡು ನೀವು ಯಾವ ಥರ ನಿಮಗೆ ಅನುಕೂಲ ಆಗುತ್ತೆ ಅದನ್ನು ನೋಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಬೋದು. ಮತ್ತು ಡೌನ್ಲೋಡ್ ಮಾಡೋದು ಒಂದೇ ಅಲ್ಲ, ಅದು ಎವ್ರಿ ಟೈಮ್ ಇಂಟರ್ನೆಟ್ ಅಪ್ಡೇಟ್ ಬಂದಾಗ ನೀವು ಅಪ್ಡೇಟ್ ಕೊಡ್ತಾ ಇರ್ಬೇಕು, ಇಂಟರ್ನೆಟ್ ಇದ್ದರೆ. ಇಲ್ಲಾಂದರೆ ಅಟ್ಲೀಸ್ಟ್ ಡೌನ್ಲೋಡ್ ಆದರೂ ಮಾಡ್ಕೊಂಬಂದು ನೀವು ಆ ಒಂದು ಕೀಸ್ನ ನೀವು ಅಪ್ಲೋಡ್ ಮಾಡ್ಕೊಬೇಕು. ಆವಾಗ ನಿಮ್ಮ ಕ್ವಿಕ್ಕಿಲ್ ಅಥವಾ ಆಂಟಿವೈರಸ್ಸು ಪರ್ಫೆಕ್ಟಾಗಿ ಕೆಲಸ ಮಾಡ್ತಾ ಇರುತ್ತೆ. ವ್ಯೂವರ್ಸ್, ನಾನು ಎಲ್ಲ ಈ ವಿಡಿಯೋಸ್ ಲಿಂಕ್ನ ನಿಮಗೆ ಈ ವಿಡಿಯೋ ಲಿಂಕ್ ಕೆಳಗಡೆ ಕೊಟ್ಟಿರ್ತೀನಿ. ನೀವು ಡೌನ್ಲೋಡ್ ಮಾಡಿ ಈ ವೆಬ್ಸೈಟ್ ಲಿಂಕ್ ನೀವು ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡಿ.
ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಯಾವುದೇ ಸಲಹೆ ಸೂಚನೆಗಳಿದ್ದು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.